ಇವತ್ತು ಸಭೆ ಕರೆದಿದ್ದಾರೆ. ಎಲ್ಲೊಂದು 2 ಏನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಯಾಗಿ ಬ್ಲಾಕ್ ಪ್ರೆಸಿಡೆಂಟ್ಗಳು ಇಬ್ಬರೂ ಸರಿಯಾಗಿ ಅವ್ರ ಕೆಲಸ ಮಾಡಿಲ್ಲ. ನಜೀರ್ ಸಾಹೇಬರು ನೇರವಾಗಿ ಹೇಳಿ ಈ ಪಕ್ಷದ ನಮ್ಮ ಅಸೆಂಬ್ಲಿ ಶಾಸಕರಾದಂಥ ಪುತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಅವರು ಇಬ್ಬರೂ ಅದನ್ನು ಮನವೊಲಿಸ್ಕೊಂಡು ಮುಂದಿನ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನು ಯಾರೂ ಕೈ ಬಿಡೋಂಗಿಲ್ಲ, ನಾವೆಲ್ಲರೂ ಕೈಗೆ ತಗೊಂಡು ಎಲ್ಲ ಮಾಡಬೇಕಾಗತ್ತೆ ಅಂಥೇಳಿ ನಜೀರ್ ಅಹಮದ್ ಅವರು ಭಾಳ ಪೂರ್ವವಾಗಿ ಹೇಳಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್ಗೆ, ಅಫ್ಸರ್ ಅವ್ರಿಗೇನು, ಮುರಳಿಗೆ ಇಬ್ಬರಿಗೂ ಹೇಳಿದ್ದಾರೆ. ಗ್ರಾಮಾಂತರ ಮತ್ತು ಕೋಲಾರ ನಗರ ಏನು 35 ವಾರ್ಡ್ಗಳು ಇದೆ, ಆ 35 ವಾರ್ಡು ಮತ್ತು 29 ಪಂಚಾಯತಿ 24 ಪಂಚಾಯಿತಿಗಳಲ್ಲಿ ಕೂಡ ಎಲ್ಲ ಸರಿ ಮಾಡಬೇಕು. ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕಂತೇಳಿ ಮುಂದಿನ ಸಭೆಯಲ್ಲಿ ನಾವು ತಿಳಿಸ್ಕೊಡ್ತೀರಿ. ನೀವು ಯಾರೂ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ನಾವೆಲ್ಲ ಇರ್ತೀರಿ ಜೊತೆಯಲ್ಲಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಆಶ್ವಾಸನೆ ನಂಬಿಕೊಂಡು ನಾವು ಈ ಪಕ್ಷದ ಸಿದ್ಧಾಂತಗಳು ಏನಿದೆ ಅದು ಒಳಪಡಿಸ್ಕೊಂಡು ನಾವು ಇವತ್ತು ಈ ಭಾಗದಲ್ಲಿ 7 ಬಾರಿ ಗೆದ್ದಿರುವಂಥ ನಮ್ಮ ನಾಯಕರು ಎಚ್ ಮುನಿಯಪ್ಪ ಅವರ ಆಶೀರ್ವಾದದೊಂದಿಗೆ ಇವತ್ತು ಕಾಂಗ್ರೆಸ್ಸು ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿದ್ರೆ, ಯಾಕಂದರೆ 15 ದಿವಸಕ್ಕೆ ಬಂದವರು ಶಾಸಕರಾಗ್ಬೋದು, 20 ದಿವಸಕ್ಕೆ ಬಂದವರು ಪಾರ್ಲಿಮೆಂಟ್ ಸದಸ್ಯರಾಗ್ಬೋದು. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇದಕ್ಕೆ ಎಚ್ ಮುನಿಯಪ್ಪಜಿಯವರು, ನಜೀರ್ ಅಹಮದ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಪಕ್ಷವನ್ನು ಕಟ್ಟಿಕೊಂಡು ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಪಕ್ಷವನ್ನು ಕಟ್ಟೋದಕ್ಕೆ ಸಿದ್ಧಾಂತಗಳು ಒಟ್ಟುಪಡಿಸಿ ಇವತ್ತೆಲ್ಲರೂ ಬಾಬಣ್ಣವರಿಂದ, ಶ್ರೀಕೃಷ್ಣ ಅವರಿಂದ, ಸೋಮು ಅವರಿಂದ, ಎಲ್ಲ ನಮ್ಮ ಶಾಸ್ತ್ರಿಯವರು ಎಲ್ಲರೂ ಕಾಂಗ್ರೆಸ್ ಮುಖಂಡಗಳ ರವಿಯವರ ಮುಂದೆ ಎಲ್ಲ ನಮ್ಮ ಪರ್ವೀಜ್ ಅವ್ರ ಮುಖಾಂತರದಿಂದ ಎಲ್ರಿಗೂ ಇವತ್ತು ಕಾರ್ಯಕರ್ತರು, ಯಾಕಂದರೆ 30 ವರ್ಷಗಳ ಕಾಲ ದುಡ್ದಿರೋ ಪಕ್ಷಕ್ಕೆ ಕಾರ್ಯಕರ್ತರು ನಾವು. ಅಂಥ ಕಾರ್ಯಕರ್ತರನ್ನು ಇವತ್ತು ನಮಗೆ ಕೈ ಬಿಡೋದಿಲ್ಲ ಅಂಥೇಳಿ ನಮಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಡ್ಬೇಕು ಅಂಥೇಳಿ ಪಕ್ಷದ ನಮ್ಮ ಇವತ್ತು ಏನು ಅಬ್ಸರ್ವರ್ಸ್ ಬಂದಿದ್ದಾರೆ ಅವ್ರಿಗೂ ನಾವು ಮನವೊಲಿಸಿದ್ದೀರಿ. ರಾತ್ರಿ ಕೂಡ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀರಿ. ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ಕೈ ಬಿಡೋದಿಲ್ಲ, ನಾವೆಲ್ಲ ಕೈ ಜೋಡಿಸಿ ನಿಮ್ಮ ಜೊತೆಲಿ ಇಡ್ತೀರಿ ಅಂತ ಹೇಳಿದ್ದಾರೆ. ಅದೇ ಆಶ್ವಾಸನೆಯಿಂದ ನಾವೆಲ್ಲರೂ ಇವತ್ತು ಸಭೆಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ.